ಥ್ಯಾಂಕ್ ಯು ವೆರಿ ಮಚ್. ನೀವು ಕ್ಷಮಿಸ್ತಿರೋ ಇಲ್ವೋ ಅನ್ಕೊಂಡ್ಬಿಟ್ಟಿದ್ದೆ. ನೀವು ಸಾರಿ ಕೇಳಕ್ಕೆ ಬೆಂಗಳೂರಿಂದ ಇಲ್ಲಿ ತನಕ ಹುಡ್ಕೊಂಡು ಬಂದಿದ್ದೀರಾ ಅಂದ್ರೆ ನನಗೂ ತುಂಬಾ ಫೀಲ್ ಆಯ್ತು, ಅದಕ್ಕೆ ಕ್ಷಮಿಸಿದ್ದು. ನೀವೇನೋ ಕ್ಷಮಿಸ್ಬಿಟ್ರಿ, ಆದ್ರೆ ನಿಮ್ ಡ್ಯಾಡಿ ನಡೆದಿರೋ ವಿಷಯನ ನಮ್ ಡ್ಯಾಡಿಗ್ ನಾನು ಹೇಳಿದೀನಿ, ಅವ್ರಿಗೂ ತುಂಬಾ ಫೀಲ್ ಆಯ್ತು. ಅಬ್ಬಾ ಸದ್ಯ ಬಚಾವಾದ. ಇಟ್ಸ್ ಓಕೆ. ನಾಳೆ ನಮ್ಮ ಮಮ್ಮಿ ಡ್ಯಾಡಿದು ವೆಡ್ಡಿಂಗ್ ಆನಿವರ್ಸರಿ. ಗೆಸ್ಟ್ ಯಾರು ಇಲ್ಲ, ನೀವು ಬರ್ತೀರಾ? ಬರ್ತೀನಿ. 9 ಗಂಟೆಗೆ ವಿದೌಟ್ ಫೇಲ್. ನೀವೇ ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡಿದ್ರೆ ಅವ್ರು ಕೂಲ್ ಆಗ್ತಾರೆ. ಥ್ಯಾಂಕ್ ಯು ವೆರಿ ವೆರಿ ಮಚ್. ಓಕೆ. ಫಲಿಸಿತು ಒಲವಿನ ಪೂಜಾ ಫಲ, ನಿನಗಿಂದು ಕೂಡಿ ಬಂತೆ ಕಂಕಣ ಬಲ. ರಜಾ, ನೀನ್ ಕಲ್ಪನಾ ಲೋಕದಲ್ಲಿದೆ ಅಂತ ನನಗೆ ಗೊತ್ತಾಯ್ತು. ನೀವ್ ಯಾವಾಗ ಜಮುನ್ ಅವ್ರ ಹಾಡನ್ನ ಹಾಡ್ದೆ ಕಲ್ಪನಾ ಅವ್ರ ತರ ಮೈನ ಶೇಕ್ ಮಾಡಿದ್ರು ನನಗ್ ಕನ್ಫರ್ಮ್ ಆಗೋಯ್ತು. ಏ ದಡ್ಡ, ಇದು ಕಲ್ಪನೆ ಅಲ್ಲ ಕಣೋ, ನನ್ನ ಹೃದಯದ ಭಾವನೆ. ಇವತ್ ರಾತ್ರಿ ಅನುಷಾ 9 ಗಂಟೆಗೆ ಡಿನ್ನರ್ ಕರೆದಿದ್ದಾಳೆ. ವೀಕ್ಷಿಸಿ, ಆನಂದಿಸಿ. ಹೇಗೂ ಉಂಟೆ ಗುರು, ಅದು ಕ್ರೈಮ್ ಟೈಮ್ ಅಲ್ವಾ? ಆಯ್ತಾ, ಇದು ಕ್ರೈಮ್ ಟೈಮ್ ಅಲ್ಲ ಕಣೋ, ನನ್ನ ಜೀವನದ ಪ್ರೈಮ್ ಟೈಮ್. ಯಾಕ ಇವತ್ ಹೆಂಗಾದ್ರೂ ಮಾಡಿ ಆ ಕರ್ನಲ್ ಅಟ್ಟಿಕಾಯಿಸ್ಬೇಕಲ್ಲ. ಅಷ್ಟೇ ತಾನೇ ಗುರು, ಆ ಕರ್ನಲ್ ಯಾವಾಗ್ಲೂ ಗುಂಡು ಹಾರಿಸ್ತೆ ಅಂತಿರ್ತಾನೆ. ನಮ್ ತಾಯಣೆಗೂ ಅವ್ನ್ ಗುಂಡು ಹಾರಿಸದ್ನ ಇಲ್ವೋ ಗೊತ್ತಿಲ್ಲ, ಆದ್ರೆ ಯಾವಾಗ್ಲೂ ಗುಂಡ್ರಾಕೋ ಮೂಡ್ನಲ್ಲೇ ಇರ್ತಾನೆ. ಅವನ ಫೇವ್ರೆಟ್ ಡ್ರಿಂಕು ಶಾಂಪೇನ್. ನೀನ್ ಅವ್ರ ಮನೆಗೆ ಹೋಗ್ತಾ ಒಂದ್ ಶಾಂಪೇನ್ ಬಾಟಲ್ ನ ತಗೊಂಡು ಹೋಗ್, ಅವ್ನ್ ಮುಂದೆನೆ ಅಂತ ಸ್ಟೈಲ್ ಆಗಿ ಓಪನ್ ಮಾಡು. ನೀನ್ ಓಪನ್ ಮಾಡೋ ಸ್ಟೈಲ್ಗೆ ಕರ್ನಲ್ ಹಾಗೇ ಕೂಸ್ತೋಗ್ಬೇಕು. ನೀನೇ ನನ್ನ ಅಳಿಯ ಅಂತ ಒಪ್ಕೋಬೇಕು. ಸೂಪರ್ ಅನು ಬೇಬಿ, ಲವ್ ಯು. ಟಾಮಿ, ಚಿಯರ್ಸ್. ಸರ್ ಗುಡ್ ಈವ್ನಿಂಗ್ ಸರ್. ಅಜಯ್ ಸರ್, ಏನೋ ಅವತ್ತು ತಿಳಿದೆ ತಪ್ಪಾಗೋಯ್ತು ಸರ್. ನಿಮ್ಮನ್ನ ಸಾರಿ ಕೇಳೋಣ ಅಂತ ಬಂದಿದ್ದೀನಿ. ಪ್ಲೀಸ್ ಸರ್, ಪ್ಲೀಸ್ ಪ್ಲೀಸ್. ನಾನು ಕ್ಷಮಿಸಿರೋದಕ್ಕೆ ನೀನ್ ಅಲ್ಲಿ ನಿಂತಿರೋದು. ಕಮ್ 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 ಸೆಟ್. ಥ್ಯಾಂಕ್ ಯು ಸರ್. ಸರ್, ನಾಯಿ ತುಂಬಾ ಮುದ್ದಾಗಿದೆ ಸರ್. ಇದು ನಾಯಿ ಅಲ್ಲ, ನಾಯಿ ಅಂದ್ರೆ ನಾಲ್ಗೆ ಕತ್ತರಿಸಿ ನಾಯಿಗೆ ಹಾಕ್ಬಿಡ್ತೀನಿ. ಟಾಮಿ, ಟಾಮಿ ಕೆಂಚಪ್ಪ, ಸೇ ಹಲೋ. ಹಾಯ್, ಹಲೋ ಹಲೋ ಟಾಮಿ ಕೆಂಚಪ್ಪ. ನನ್ ಮಗ ಇದ್ದಂಗೆ. ಬರ್ದಿಟ್ಕೊತೀನಿ ಸರ್. ಗೋ ಟಾಮಿ, ಗೋ ಗೋ ಗೋ. ಬಾಯ್ ಕೆಂಚ. ಸರ್, ನೀವು ಕರ್ನಲ್ ಆಗಿದ್ದು? ಗುಡ್ ಕ್ವಶನ್. ನಮ್ಮ ಮಾವ ಮಿಲಿಟರಿಲಿದ್ದ. ಒಂದ್ ಸರ್ತಿ ನಾನು ಬಂದೂಕ ಮುಟ್ಟಿದ್ದಕ್ಕೆ, ಹೇಯ್ ನೀನ್ ತರಕಾರಿ ಬರೋನು ಸರ್ಕಾರಿ ಬಂದೂಕ ಮುಟ್ಬಾರ್ದು ಅಂತ ಹೇಳ್ದ. ಅವತ್ತು ನಾನು ಡಿಸೈಡ್ ಮಾಡಿದೆ, ಮಿಲಿಟರಿ ಸೇರ್ದೆ, ಕರ್ನಲ್ ಆದೆ. ಆಗ ಈ ಬಂದೂಕ ನನ್ನ ಕೈ ಸೇರ್ತು. ನಾನು ಈ ಊರಿಗೆ ಯಾಕೆ ಬಂದೆ ಹೇಳು? ಯಾಕೆ ಬಂದ್ರಿ ಸರ್? ಕಾವೇರಿ ಗಲಾಟೆ. ಪೊಲೀಸ್ ಕೈಲಾಗಲ್ಲ, ಮಿಲಿಟರಿ ಬೇಕು ಅಂತಂದ್ರು. ಈ ಕನ್ನಡ ಮಣ್ಣು ನನ್ನ ಕೈ ಬೀಸ್ ಕರೀತು. ನಾನು ಬಂದೆ, ಗಲಾಟೆ ಎಲ್ಲ ತಣ್ಣಗಾಗ್ಬಿಡ್ತು. ಮತ್ತೇನು ವಾಪಸ್ ಹೋಗೋದು. ಇಲ್ಲೇ ಸರ್ವಿಸ್ ಆಯ್ತು, ರಿಟೈರ್ಡ್ ಆಯ್ತು, ಸೆಟ್ಲ್ ಆಗ್ಬಿಟ್ಟೆ. ಯಾಕೆ ಹೇಳು? ಯಾಕೆ ಸರ್? ನನಗೆ ಈ ಊರು ತುಂಬಾ ಇಷ್ಟ. ನಂಗೂ ತುಂಬಾ ಇಷ್ಟ ಸರ್. ಯಾಕೆ? ಸುಮ್ನೆ ಸುಮ್ನೆ ಸುಮ್ನೆ. ವಾಟ್ ಇಸ್ ಸಿಲ್ಲಿ ಗೈ? ಸರ್, ನೀವು ಕೂರ್ಗಲ್ಲಿ ಹೊಂದಿ ತುಂಬಾ ತಿಂತೀರಲ್ವಾ? ಅವರ್ ಫೇವರೆಟ್ ಡಿಶ್ ಈಸ್ ಪೋರ್ಕ್. ಮತ್ತೆ ನಿಮ್ಗೆ ಹೊಂದಿ ಜ್ವರ ಬರಲ್ಲ ಸರ್? ಮೈಸೂರು ಪಕ್ಕದ ಮೈಸೂರಲ್ಲಿ ಮಾತ್ರ ಮಾಡ್ತಾರ? ಶಿವಾಜಿ ಮಹಾರಾಜರು ಶಿವಾಜಿ ನಗರದಲ್ಲಿ ಹುಟ್ಟಿದಾರ? RPC ಲೇಔಟ್ ನ 6 ಜನ PC ಕಟ್ಸಿದಾರ? ಹಾಗೆ ಹಂದಿಗೂ ಹಂದಿ ಜ್ವರಕ್ಕೂ ಸಂಬಂಧ ಇಲ್ಲ. ಮೈಂಡ್ ಇಟ್. ಒಳ್ಳೆ ಉಚ್ಚನ ಆಡ್ದಂಗ ಆಡ್ತಾನ ನನ್ನ ಮಗ. ಸರ್, ಇದೇನ್ ಸರ್ ಇಷ್ಟೊಂದು ಮೆಟ್ಲುಗಳು? ಇಷ್ಟು ಮೆಟ್ಲುಗಳು ನೀವೇ ಗೆದ್ದಿದ್ದ? ಇಲ್ಲ, ಕಂಟೋನ್ಮೆಂಟ್ ಅಲ್ಲಿ ಸಾಬ್ರು ಅರ್ಧ ರೇಟಿಗೆ ಮಾರ್ತಾ ಇದ್ರು, ಎಲ್ಲ ಪರ್ಚೇಸ್ ಮಾಡ್ಕೊಂಡ್ ಬಂದೆ. ಯಾರ್ದೋ ಮಕ್ಕಳಿಗೆ ನಾನೇ ತಂದೆ ಆಗ್ಲಿ, ನಾನೇ ಕಷ್ಟಪಟ್ಟು ಬೆವರು ಸುರಿಸಿ ಪಡ್ಕೊಂಡಿರೋ ಮೆಟ್ಲದು ಕರ್ನಲ್ ಕೆಂಚಪ್ಪ. ಸಾರಿ ಸರ್, ಸಾರಿ. ನಿಮ್ಮಂತ ದೊಡ್ಡ ವ್ಯಕ್ತಿ ಮುಂದೆ ಕುತ್ಕೊಂಡು ನನ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗ್ತಿದೆ ಸರ್. ಓಕೆ, ಇಟ್ಸ್ ಓಕೆ. ಸರ್, ಅಷ್ಟು ಮೆಟ್ಲುಗಳ ಮಧ್ಯೆ ಆ ಪಿಂಗಾಣಿ ಇದೆಯಲ್ಲ, ಚೈನೀಸ್ ಪಿಂಗಾಣಿ ಡಬ್ಬ, ಅದ್ರಲ್ಲೇನು ಚೈನೀಸ್ ಟೀ ಇದೆಯಾ ಸರ್? ಅದು ನನ್ನ ತಾಯಿಯ ಅಸ್ಥಿ. ಸಾರಿ ಅಮ್ಮ. ಅಸ್ಥಿನಾ ಸರ್? ಅಸ್ಥಿ ತಗೊಂಡೋಗಿ ಶ್ರೀರಂಗಪಟ್ಟಣ ಸಂಗಮದಲ್ಲಿ ಬಿಡ್ಬೇಕಪ್ಪ. ಒಳ್ಳೆ ಆಸ್ತಿ ತರ ಮನ್ಲಿಟ್ಕೊಂಡಿದಾರಲ್ಲ ಸರ್. ಹೌದು, ಅದು ಅಸ್ಥಿ ಅಲ್ಲ, ನನ್ನ ಆಸ್ತಿ. ಅದು ಇಲ್ಲಿದ್ರೆ ನನ್ನ ತಾಯಿ ಆಶೀರ್ವಾದ ಸದಾ ನನ್ನ ಮೇಲಿರುತ್ತೆ. ಸರ್, ನೀವು ನಿಮ್ಮ ತಾಯಿನ ಅಷ್ಟೊಂದು ಪ್ರೀತಿಸ್ತಿದ್ರಾ? ಇದ್ದೇ ಅಲ್ಲ, ಈಗ್ಲೂ ಅಷ್ಟೇ ಪ್ರೀತಿಸ್ತಾ ಇದ್ದೀನಿ. ನನ್ನ ತಾಯಿನ ಉಳಿಸ್ಕೋಬೇಕು ಅಂತ ನಾನು ತುಂಬಾ ಪ್ರಯತ್ನ ಪಟ್ಟೆ. ಕ್ಯಾನ್ಸರ್ ನನ್ನ ಆಸೆನೆಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು. ಅದ್ ಬಿಡಿ ಡ್ಯಾಡ್,
ಊಟ ರೆಡಿ ಆಗಿದೆ, ಬನ್ನಿ ಹೋಗೋಣ. ಹೋಗೋಣ. ಏ ಒಂದ್ ನಿಮಿಷ ಅರೆ ಆಗ್ತಾ ಇದೆಯಲ್ಲಪ್ಪ ಎಲ್ಲ, ಮತ್ತ್ಯಾಕ್ ತರಕ್ ಹೋದೆ? ಮೇಡಮ್ ಫಸ್ಟ್ ಟೈಮ್ ನಿಮ್ ಮನೆಗೆ ಬರ್ತಾ ಇದ್ದೇನೆ, ಬರಿಗೇಲಿ ಬಂದ್ರೆ ಹೇಗಿರುತ್ತೆ ಹೇಳಿ? ಓಕೆ ಓಕೆ ಕೊಡು, ಓಪನ್ ಮಾಡ್ತೀನಿ. ನೋ ಸರ್, ಅದ್ ನನ್ ಕರ್ತವ್ಯ, ನಾನೇ ಮಾಡ್ತೀನಿ. ಅಜ್ಜಿ ಎತ್ತ ಕೆಲಸ ಮಾಡ್ಬಿಟ್ಟು ನಿಮ್ಮಮ್ಮನ್ ತಿರ್ಗಾ ಸಾಯಿಸ್ಬಿಟ್ಟೆ ಅಮ್ಮ. ಅಲ್ಲ ಗುರು, ಕರ್ನಲ್ ಮನೇಲಿ ಖುಷಿಯಾಗಿ ಒಬ್ಬಟ್ಟು ತಿನ್ಕೊಂಡ್ ಬರೋದ್ ಬಿಟ್ಟು ಎಡವಟ್ ಮಾಡ್ಕೊಂಡ್ ಬಂದಿದ್ಯಾ? ಎಲ್ಲ ನಿನ್ನಿಂದಾನೇ ಆಗಿದ್ದು. ಏನ್ ಗುರು, ಎಲ್ಲ ನನ್ನಿಂದನ? ಮತ್ತಿದೇನು ಶಾಂಪೇನ್ ಬಿಟ್ಟು ಸ್ಟೈಲ್ ಆಗಿ ಓಪನ್ ಮಾಡು ಅಂತ ಹೇಳ್ಕೊಟ್ಟೆ. ಗುರು, ಸ್ಟೈಲ್ ಆಗಿ ಓಪನ್ ಮಾಡು ಅಂದೆ, ಆದ್ರೆ ಕರ್ನಲ್ ಮನೇಲಿ ಚಿತಾಭಸ್ಮನ್ ಮಾಡ್ಕೊಂಡು ಹೊಡೆದಾಕು ಅಂತ ಹೇಳಿಲ್ಲ. ಅದು ಹೊಡೆದೋಗಿದ್ದು ಒಳ್ಳೇದೇ ಆಯ್ತು. ಯಾಕೆ? ಹಂಗಾದ್ರೂ ಅವ್ರ ಅಮ್ಮನ ಆತ್ಮ ಮುಕ್ತಿ ಸಿಗುತ್ತೆ. ಕರೆಕ್ಟ್. ಯಾಕ ನನಗನ್ಸುತ್ತೆ ಈ ನನ್ನ ಮಗ ಕರ್ನಲ್ ಮೆಂಟ್ಲಾ ಅಂತ. ನನಗೂ ಅದೇ ಡೌಟ್ ಗುರು. ಇಲ್ಲ, ಕರ್ನಲ್ ತುಂಬಾ ಒಳ್ಳೆ ಜೆಂಟ್ಲ್ಮನ್. ನಿನ್ ತಲೆ ಜೆಂಟ್ಲಮನ್ ಅಂತ ಜೆಂಟ್ಲಮನ್, ಹಳೆ ಮೆಂಟ್ಲಮನ್ ತರ ಅವನೇ. ಮಗ ನೀನೇ ಹೇಳು, ಜಗತ್ತಲ್ಲಿ ಯಾವ ನನ್ನ ಮಗ ಆದ್ರೂ ತಾಯಿನ ಸುಟ್ಟು ಬುದಿನ ಗಂಗೆಯಲ್ಲಿ ಕಲಕ್ದಿರಾ ಮನ್ಲಿಟ್ಕೋತಾರ? ಅದು ಕಿತ್ತೋಗಿರೋ ಪಿಂಗಣೆ ಡಬ್ಬದಲ್ಲಿ ಅವನೊಬ್ಬ ಜೆಂಟ್ಲಮನ್. ಗುರು ಗುರು, ಈ ವಿಷಯನ ಆಮೇಲೆ ಮಾತಾಡೋಣ. ಏನ್ ಆಮೇಲೆ ಮಾತಾಡೋದು? ನನಗೇನಿದ್ರು ಈ ವಿಷಯ ಇವತ್ತು ಕ್ಲಿಯರ್ ಆಗ್ಲೇಬೇಕು. ಗುರು ಗುರು, ನಾನ್ ಯಾವ ದೃಷ್ಟಿಕೋನದಲ್ಲಿ ಮಾತಾಡ್ತಿದ್ದೀನೋ ದಯವಿಟ್ಟು ತಾವು ಅದೇ ದೃಷ್ಟಿಕೋನದಲ್ಲಿ ಮಾತಾಡಿ. ನಾನ್ ಯಾಕೆ ನಿನ್ ದೃಷ್ಟಿಕೋನದಲ್ಲಿ ಮಾತಾಡ್ಲಿ? ನೀನು ನನ್ ದೃಷ್ಟಿಕೋನದಲ್ಲಿ ಮಾತಾಡು. ಡೀಟೇಲ್ ಆಗಿ ಕರ್ನಲ್ ನೋಡಿದ್ಯಾ? ಒಳ್ಳೆ ಆಯುಸ್ ಮುಗಿದೋಗಿದ್ರು ಬದುಕಿರೋ ಆನೆ ಇದ್ದಂಗಿದಾನೆ. ಅಯ್ಯೋ, ಅದೇನ ಮಾಂಟಿ ಎಷ್ಟು ಲಕ್ಷಣವಾಗಿದಾನೆ. ನೀನೇ ಹೇಳು, ಯಾವ ಆಂಗಲ್ ಇಂದನಾದ್ರೂ ನಮ್ಮನು ಅವನ್ ಮಗಳ ತರ ಕಾಣಿಸ್ತಾಳ? ಇನ್ನು ಬೇಕಾದ್ರೆ ಅವ್ರ ಮನೆ ನಾಯಿ ಟಾಮಿ ಕೆಂಚಪ್ಪ ಅದ್ ಅವ್ನ್ ಮುಟ್ಟಂಗೆ ಆಡುತ್ತೆ. ಗುರು, ನಾನು ಏನೇ ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ. ಅವ್ರ ಹತ್ರನೇ ಎಲ್ಲ ಹೇಳ್ಬಿಡಿ. ಯಾರ ಹತ್ರ? ಅನು ಹತ್ರ. ಅವ್ರಿಗೇನೋ ಗೊತ್ತಾಗತ್ತಲ್ಲ. ಅಜಯ್, ಅವತ್ತು ನನ್ನ ತಂದೆಗೆ ಹೊಡೆದಾಗ ತಿಳಿದೆ ತಪ್ಪು ಮಾಡಿರ್ಬೋದು ಅಂತ ಕ್ಷಮಿಸ್ದೆ, ಆದ್ರೆ ಇವತ್ತು ಇಲ್ಲಿ ಗಾಯ ಮಾಡಿದ್ಯಾ. ಇದಕ್ಕೇನ್ ಹೇಳಿ? ಹಾ, ಅದು ಅಂದ್ರೆ ಏನ್ ಹೇಳ್ತಿದ್ಯಾ ನೀನು? ನಮ್ ತಂದೆ ತಂದೆ ಅಲ್ಲ ಅಂತನಾ? ಅಲ್ಲ ಅಲ್ಲ ಅಲ್ಲ, ನಮ್ ತಾಯಿ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತನಾ? ಇನ್ಮೇಲೆ ನನ್ನ ಮಾತಾಡ್ಸ್ಬೇಡ ನೀನು ಪ್ಲೀಸ್. ನಿಂದು ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನ್ ಆತರ ಅಲ್ಲ ಸರ್. ನಿಮ್ಮ ನೋಡ್ತಾ ಇದ್ರೆ ಅಸಹ್ಯ ಅನ್ಸುತ್ತೆ. ಯಾಕಮ್ಮ? ಇಂಥವ್ರೆಲ್ಲ ಚಡ್ಡಿ ದೋಸ್ತ ಅಲ್ವಾ, ಅದಕ್ಕೆ. ಅಯ್ಯೋ, ಚಡ್ಡಿ ದೋಸ್ತೆ, ಆದ್ರೆ ಚಡ್ಡಿ ಹಾಕ್ದಾಗ ಸಿಕ್ಕಿಲ್ಲ, ಈಗ ಸಿಕ್ಕಿದಾನೆ. ಬೇರೆಯವ್ರ ಬಗ್ಗೆ ಕೀಳಾಗಿ ಮಾತಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ನಾನ್ ಸೆನ್ಸ್. ಅದು ಹಾಗಲ್ಲ. ಅನು ಅನು, ನನ್ನ ಮಾತು ಕೇಳಮ್ಮ. ಅನು, ನನ್ ಮಗನ ಎಲ್ಲ ನಿನ್ನಿಂದಾನೆ ನೋಡು. ಅನು ಬೇಜಾರ್ ಮಾಡ್ಕೊಂಡು ಹೋಗ್ತಾವಳೆ. ಏನ್ ಗುರು, ಎಲ್ಲ ನನ್ನಿಂದಾನ? ಮತ್ತೆ ಇನ್ನೇನು, ನಾನೇನೋ ತಮಾಷೆಗೆ ಹೇಳ್ತಿದ್ದೆ. ನಮಸ್ಕಾರ ಸರ್. ನಮಸ್ಕಾರ. ಪ್ರಸಾದ ತಗೊಳ್ಳಿ. ಪ್ರಸಾದನ ಕೊಡಿ. ಬರ್ತೀವಿ. ತುಂಬಾ ಥ್ಯಾಂಕ್ಸ್. ನೀನ್ ನೋಡಿದ ತಾನೆ ಅವಳು ಬಂದು ನಿಂತಿದ್ದು, ನಂಗೆ ಹೇಳ್ಬೇಕು ತಾನೆ. ಹೇಳಿದ್ನಲ್ಲ ಗುರು, ನನ್ ದೃಷ್ಟಿಕೊಂಡು ನೋಡು ಅಂತ. ದೃಷ್ಟಿಗಿಷ್ಟಿ ಅಂದ್ರೆ ನನಗೇನೋ ಅರ್ಥ ಆಗ್ಬೇಕು. ಸರಿ ಗುರು, ಹೌದು, ನೀನ್ ಹೇಳಿದ್ ಕರೆಕ್ಟ್. ತಗೊಂಡು ನೀನು ಅನ್ಬೋಸು ನಾನಾ? ಯಾವ ಕರ್ಮ ಗುರು? ಆ ಬಾಳೆಹಣ್ಣು ಸಿಪ್ಪೆಯಲ್ಲಿ ಹಾಕಿದ್ರೆ ಯಾರಾದ್ರೂ ನಡ್ಕೊಂಡು ಹೋಗೋರು ಜಾರ್ ಬೀಳಲ್ವಾ? ಸ್ವಲ್ಪ ಕಾಮನ್ ಸೆನ್ಸ್ ಎಲ್ಲ ಕೋತ್ ನನ್ನ ಮಗನಿಗೆ. ಏನಾದ್ರಿ? ಕರ್ನಲ್ಲು ಬಾಳೆಹಣ್ಣು ಸಿಪ್ಪೆ ಜಾರ್ ಬಿದ್ಬಿಟ್ರು. ಯಾರ್ ಹಾಕಿದ್ದಂತೆ? ಅಜಯ್ ಹಾಕಿದ್ದು. ಏನ್ ಸ್ವಾಮಿ ಅಷ್ಟೊಂದ್ ಸೀರಿಯಸ್ ಆಗಿ ನೋಡ್ತಾ ಇದೀರಾ? ಗ್ರಹಗತಿಗಳು ಏನಾದ್ರು? ಇವರ ಜೀವನದಲ್ಲಿ ಶನಿದೇವರು ಮತ್ತೆ ಪ್ರವೇಶ ಮಾಡ್ತಾ ಇದ್ದಾರೆ. ಗುರು, ಸ್ವಾಮಿಗಳೇ, ಹೋದ ವಾರ ತಾವೇ ಹೇಳಿದ್ರಿ ಉತ್ತರ ದಿಕ್ಕಿಂದ ಹೊರಟೋದ್ರು ಅಂತ. ಹೇಳಿದ್ದೆ, ಎಲ್ಲರ ಜೀವನದಲ್ಲಿ ಶನಿ ಹೊರಟೋದ್ರೆ 7 ವರ್ಷ ಬರೋದೇ ಇಲ್ಲ. ಆದ್ರೆ ನಿಮ್ಮ ಜೀವನದಲ್ಲಿ ಕೆಲವೇ ಕ್ಷಣಗಳಲ್ಲಿ ಆತ ಮತ್ತೆ ಪ್ರವೇಶ ಮಾಡ್ತಾ ಇದ್ದಾನೆ. ಗುಡ್ ಮಾರ್ನಿಂಗ್ ಸೀತಾಪತಿ ಅಂಕಲ್. ಯಾರ್ ಬೇಕಾಗಿತ್ತು? ನೀವೇ ಬೇಕಾಗಿತ್ತು. ಯಾಕ್ ಬೇಕು? ಮನೆಗ್ ಬಂದಿರೋ ಬಂಧುನ್ ಕೇಳೋ ಪ್ರಶ್ನೆನಾ ಇದು? ಬಂಧು ಅಂದ್ರೆ? ಬಂಧು ಅಂದ್ರೆ ರಿಲೇಟಿವ್. ಯಾವ ರಿಲೇಟಿವ್?
ನೀವು ಮೇಲ್ಕೋಟೆಲಿ ಇದ್ದಾಗ ನಿಮ್ಮ ಅಣ್ಣ ಉಮಾಪತಿ ಅವ್ರ ಹೆಂಡತಿ ತಮ್ಮ ಕಾಶಿಪತಿ ಅವ್ರ ದೊಡ್ಡಳಿಯ ಲಕ್ಷ್ಮೀಪತಿ ಅವ್ರ ತಂದೆ ಛಾಯಾಪತಿ ಇದಾರಲ್ಲ ಅವ್ರ ತಮ್ಮ ಗಣಪತಿ ಅವ್ರ ಮಗ ವಿಜಯ್ ಅಂಕಲ್ ನಾನು. ಹಲೋ ಜಸ್ಟ್ ಮಿನಿಟ್. ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ, ನೀವ್ ಈ ತರ ಸುತ್ತಿ ಬಳಸಿ ಬರ್ತಾ ಇರೋದ್ ನೋಡಿದ್ರೆ ನೀವ್ ಯಾವ್ದೇ ಕಾರಣಕ್ಕೂ ನಮ್ಮ ಸೀತಾಪತಿ ಅಂಕಲ್ಗೆ ರಿಲೇಟಿವ್ ಆಗಕ್ ಚಾನ್ಸೇ ಇಲ್ಲ. ಅಂಕಲ್, ನಿಮ್ ಕೆಲಸದವ್ ನಾಲ್ಗೆ ತುಂಬಾ ಉದ್ದ ಬೆಳಿತಾ ಇದೆ. ಒಬ್ಬ ಏರೋಬಿಕ್ ಇನ್ಸ್ಟ್ರಕ್ಟರ್ ವಿತ್ ಫುಲ್ ಯೂನಿಫಾರ್ಮ್ ನಿನ್ಗೆ ಕೆಲಸದವನ್ ತರ ಕಾಣಿಸ್ತಾ ಇದೀನಾ? ನೀನ್ ಯಾರಾದ್ರೂ ಆಗಿರೋ ನನಗ್ ನೋ ಪ್ರಾಬ್ಲಮ್, ಆದ್ರೆ ನಮ್ ಫ್ಯಾಮಿಲಿ ಮ್ಯಾಟರ್ಗೆ ಇಂಟರ್ಫಿಯರ್ ಆಗ್ಬೇಡ. ಅಂಕಲ್, ನಮ್ ತಂದೆ ಛಾಯಾಪತಿ ಅವರು. ಆಗ್ಲೇ ನಿಮ್ ತಂದೆ ಹೆಸರು ಗಣಪತಿ ಅಂತ ಆಗಿತ್ತು. ಹಾಗೆ ನಿನ್ ಮೆಮರಿ ಟೆಸ್ಟ್ ಮಾಡ್ತಾ ಇದ್ದೆ. ಈಗ ತಾವ್ ಸ್ವಲ್ಪ ತಮ್ಮ ಸ್ಪೀಕರ್ನ. ಅದೇ ಅಂಕಲ್, ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಅಂಕಲ್ ನಿಮ್ ಮನೇಲಿ ಅರ್ಧ ಪೋರ್ಷನ್ ಖಾಲಿ ಇದೆ, ಅಲ್ಲಿ ಹೋಗಿ ಸೆಟ್ಲ್ ಆಗು ಅಂತ ನಮ್ ತಂದೆಯವ್ರು ಹೇಳಿದ್ರು. ಅದಕ್ಕೆ ಬಂದೆ. ಹುಡುಗ ಸ್ವಲ್ಪ ತರಲೆ ಅನ್ಸುತ್ತೆ, ಹುಷಾರು. ಅಯ್ಯಯ್ಯೋ, ತರ್ಲಿಗೆಲ್ಲ ಬಾಡಿಗೆ ಕೊಟ್ಬಿಟ್ಟ ಅಂತ ಅಜಯ್ ಅಪಾರ್ಥ ಮಾಡ್ಕೊಂಡ್ಬಿಟ್ರೆ. ಯಾಕ್ರಿ ಬೇಜಾರ್ ಮಾಡ್ಕೊಳ್ತಾರ? ಅರ್ಧ ರೂಮ್ ನ ಬೇರೆಯವ್ರ ಬಾಡಿಗೆ ಕೊಡ್ಬೋದು ಅಂತ ಅವತ್ತೇ ಡಿಸೈಡ್ ಆಯ್ತಲ್ಲ. ಅಯ್ಯೋ ಆಂಟಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬೇರೆಯವ್ರಿಗೆ ಕೊಡ್ಬೋದು, ಆದ್ರೆ ಅಂತ ಚಿನ್ನದಂತ ಹುಡುಗನ್ಗೆ ಈ ತರಲೆ ಅಡ್ಜಸ್ಟ್ ಆಗ್ಬೇಕಲ್ಲ. ಈ ಡಿಂಪಲ್ ಸ್ಟಾರ್ ತುಂಬಾ ಸಿಂಪಲ್ ಆಂಟಿ, ಎಲ್ಲಾರ್ಗು ಅಡ್ಜಸ್ಟ್ ಆಗ್ಬಿಡ್ತಾನೆ. ನಮ್ ಹೊಂದಾಣಿಕೆಗಿಂತ ಬಾಡಿಗೆ ತಾನೇ ಮುಖ್ಯ ನಿಮ್ಗೆ. ಖಂಡಿತ. ಬಾಡಿಗೆ 2,500 That's ರೂಪಾಯಿ. it? ಹಾ, ತಗೊಳ್ಳಿ 10,000 ರೂಪಾಯಿ ಇದೆ. 4 ತಿಂಗಳು ನನಗೆ ಡಿಸ್ಟರ್ಬ್ ಮಾಡ್ಬಿಡಿ. ಬೈ ದ ವೇ, ರೂಮ್ ಮೇಲಿರ್ಬೇಕಲ್ಲ? ಥ್ಯಾಂಕ್ ಯು ಅಂಕಲ್. ವಾವ್, ರೂಮ್ ಸೂಪರ್ ಆಗಿದೆ. ಆದ್ರೆ ಇದ್ರ ಅರ್ಧ ಮಾತ್ರ ನಿಂದು. ಅಜಯ್, ಹಾಯ್. ದೂರ ನಿಂತ್ಕೋ. ಯಾಕೆ? ಗಂಡಸರು ತಪ್ಕೊಂಡ್ರೆ ನಮ್ಗೆ ಆಗಲ್ಲ. ಡಿಸ್ಟೆನ್ಸ್ ಮೇಂಟೈನ್ ಮಾಡು. ನಾವಿಬ್ರು ರೂಮ್ಮೇಟ್ಸ್ ತಾನೆ, ಕ್ಲೋಸ್ ಫ್ರೆಂಡ್ಸ್ ತರ ಇರ್ಬೇಕು ಗುರು. ನಿನ್ ಮುಖ ನೋಡಿದ್ರೆ ನಂಗೆ ಫ್ರೆಂಡ್ ಆಗ್ಬೇಕು ಅಂತ ಅನ್ಸಲ್ಲ. ನಿನ್ ಪೋರ್ಷನ್ ಆ ಕಡೆ ಹೋಗ, ಆ ಕಡೆ. ಯು ಮೀನ್ ದಟ್ ಸೈಡ್? ಆಲ್ ರೈಟ್. ಯಾಕೆ ಗುರು, ನಿಮ್ ನೋಡಿದ್ರೆ ತುಂಬಾ ಶಾರ್ಟ್ ಟೆಂಪರ್ ತರ ಕಾಣ್ತೀರಾ? ಕೂಲ್ ಮ್ಯಾನ್. ಅರೆ ಏನಿದು, ನನ್ ಬೌಂಡ್ರಿನಲ್ಲಿ ನಿಮ್ ದೇವ್ರುಗಳು ಸೆಟ್ಲ್ ಆಗಿದ್ದಾರೆ. ಇವ್ರ ಕತೆ? ಏಯ್, ದೇವ್ರೆಲ್ರಿಗೂ ಒಂದೇ, ಅದ್ರ ತಂಟೆಗೆ ಹೋಗ್ಬೇಡ. ಓಕೆ, ಆದ್ರೆ ನಾನ್ ತಂದಿರೋ ಪೋಸ್ಟರ್ಸ್ ನೆಲ್ಲ ಎಲ್ ಅಂಟಿಸ್ಲಿ? ತಗೊಂಡೋಗ್ ಬಾತ್ರೂಮ್ ಅಲ್ಲಿ ಅಂಟಿಸ್ಕೋ. ಯಾಕೆ ಗುರು, ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಂತೀರಾ? ಯಾರು ಕೋಪ ಮಾಡ್ಕೊಂಡು ನೋಡಿ ಉರ್ದ್ ಬೀಳ್ತಾ ಇರೋದು. ನಾನ್ ಉರ್ದು ಬೀಳ್ತಾ ಅಲ್ಲ ಬಾಸ್. ನೀವು ಕೋಪದಿಂದ ಬಿಡ್ತಾ ಇರೋ ಬಿಸಿಗಳಿಗೆ ರೂಮ್ ಎಲ್ಲ ಹೀಟ್ ಆಗೋಗಿದೆ. ಐ ಕಾಂಟ್ ಸ್ಟ್ಯಾಂಡ್ ದಿಸ್. ನಾನು ಕಿಟಕಿ ತೆಗಿತೀನಿ. ಅತ್ತಕ್ಕೆ ಬಿಡಕ್ಕೆ ಅಲ್ಲೋಳು ಕಾಣ್ತಾಳ. ಅವಳು, ಯು ಮೀನ್ ಗರ್ಲ್? ಯಾರ್ ಗುರು ಅವಳು? ಇರು, ನಾನು ಒಂದ್ಸತಿ ನೋಡ್ತೀನಿ. ಬಾಸ್, ನಿಮ್ಮನ್ನ ನೋಡ್ತಾ ಇದ್ರೆ ಹಂಗೆ ತಪ್ಕೊಂಡು. ಏನ್ ಕಾಲ ಬಂತಪ್ಪ, ಹಗುಲುತ್ತೆ. ಅದು ಗಂಡಸ್ರೆ ಮನೇಲಿ ಈ ತರ ಮಾಡ್ಕೊತಿದ್ದಾರೆ ಅಂತ ಗೊತ್ತಾದ್ರೆ ಜನ ನನ್ನ ಅಪಾರ್ಥ ಮಾಡ್ಕೊಳ್ಳಲ್ವಾ? ಸ್ವಲ್ಪ ಇದು ಮಾಡಪ್ಪ. ಏನಾಗಿಲ್ಲ ತಾನೆ? ಯಾವನವನು ಎಲ್ಲಿ ನಿಡ್ಕೊಂಡ್ ಬಂದವನ್ನ? ಜಿಂಕೆ ಮರೀನಾ, ನೀ ಜಿಂಕೆ ಮರೀನಾ. ನನಗೆ ಏರೋಬಿಕ್ಸ್ ಇಷ್ಟ, ಏರೋಬಿಕ್ಸ್ ಮಾಡೋರು ಇಷ್ಟ. ಏನ್ ಗುರು, ಇಂತ ಒಳ್ಳೆ ಅಪ್ಸರಿನ ಮನೆ ಮುಂದೆ ಇಟ್ಕೊಂಡು ನನ್ನಿಂದ ಬಚ್ಚಿಡಕ್ ಟ್ರೈ ಮಾಡ್ತಿದ್ಯಾ? ಈ ಡಿಂಪಲ್ ಸ್ಟಾರಿಗೆ ಸಿಂಪಲ್ ಆಗಿ ಹುಡುಗಿಯವ್ರನ್ನ ಪಟಾಯಿಸೋ ಎಲ್ಲಾ ಟೆಕ್ನಿಕ್ಸ್ ಗೊತ್ತು. ಆದ್ರೂ ಐಟಮ್ ಸೂಪರ್ ಗುರು. ಐಟಮ್ ಗೀಟಮ್ ಅಂದ್ರೆ ಒದತಿದ್ದೆ ಅಷ್ಟೇ. ಯಾಕಪ್ಪ, ಅವಳೆ ನಿನ್ ಹೆಂಡ್ತಿನ ಅಥವಾ ಲವರ? ಇದು ತುಂಬಾ ಡೀಸೆಂಟ್ ಜನ ಇರೋ ಕಾಲೋನಿ ನಮ್ ತರ. ಅವಳು ಅಷ್ಟೇ ತುಂಬಾ ಡೀಸೆಂಟ್ ಫ್ಯಾಮಿಲಿ ಹುಡುಗಿ, ಗೊತ್ತಾ? ಅಷ್ಟೇ ಅಲ್ಲ, ಕರ್ನಲ್ ಮಗಳು. ಅವಳ ತಂಟೆಗೆ ಏನಾದ್ರು ಹೋದ್ರೆ ಶೂಟ್ ಮಾಡಕ್ಕೂ ರೆಡಿ. ಹೂ ಕೇರ್ಸ್ ಮ್ಯಾನ್? ಈ ಮಾಡರ್ನ್ ಮೋನಾಲಿಸಾನ ಮೀಟ್ ಮಾಡೋದಕ್ಕೆ ನಾನು ಶೂಟ್ ಮಾಡಿಸ್ಕೊಳ್ಳೋದಕ್ಕೂ ರೆಡಿ. ಜಸ್ಟ್ ವೇಟ್ ಅಂಡ್ ವಾಚ್. ಗುರು, ನೀನ್ ಬಿಡ್ಬೇಡ. ಯಾಕೆ ಗುರು, ನಾನ್ ನಿನ್ ನೋಡ್ತಾನೆ ಇದ್ದೀನಿ. ನಿನ್ ಟೈಮ್ ಖರಾಬ್ ಆಗಿದೆ. ನೀನಿಗ್ ಜಂಪ್ ಮಾಡೋದು, ಆ ಟೈಮ್ಗೆ ಆ ಕರ್ನಲ್ ಬರೋದು, ನೀನ್ ಅವನ ಮೇಲೆ ಬಿದ್ದು ಅವನ ಪಾರ್ಟ್ಸ್ ಎಲ್ಲ ಡ್ಯಾಮೇಜ್ ಆಗೋದು, ಇದೆಲ್ಲ ನಮಗ್ ಬೇಕಾ ಹೇಳು? ಅವ್ನು ಹೋಗ್ತಾವ್ನು. Boom boom. Hi sweetheart. Have a good day. Bye. Boom boom boom. ವಾವ್, ಸೋ ಹ್ಯಾಂಡ್ಸಮ್ ನಾ. ಲವ್, ಈ ನನ್ನ ಮಗ ಭಯಂಕರ ಜಲ್ ಪಾರ್ಟಿ ಕಣ. ಹುಡುಗಿರ್ ನೋಡು, ಅದೇನು ಗೊತ್ತಿದ್ದೆ ಹಲ್ಕಿಸಿರ್ತವೆ. ಏನೋ ಇದು, ಮನೆ ಒಳಗೆ ಹೋಗ್ತಾವಲ್ಲೋ. ಟೆನ್ಷನ್ ಮಾಡ್ಕೋಬೇಡ ಗುರು, ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ
ಅವ್ನ್ ನನ್ನಮ್ಮ ಟಾಮಿ ಡೋರ್ ಒಳಗೂ ಬಿಟ್ಕೊಳಲ್ಲ. ಹಾಗೆ ಏನ್ ನಾಯಿ ತರ ಉಟ್ಬಿಟ್ಟಿದ್ಯಾ? ಒಳಗ್ ಹೋಗೋಣ. ನುಗ್ಗೆ ಬಿಟ್ಟಲ್ವಾ? ತಲೆ ಕೆಡಿಸ್ಕೋಬೇಡ ಗುರು. ಇನ್ನು ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ, ಇನ್ ಒಂದೇ ಒಂದ್ ನಿಮಿಷ ಕರ್ನಲ್ ಅವ್ನ್ ಕುತ್ತಿಗೆ ಆಚೆ ತಳ್ತಾನೆ. ಏನು ಪುಟ್ಟು ನಿನ್ನ ಹೆಸರು? ಟಾಮಿ ಟಾಮಿ ಕೆಂಚಪ್ಪ. ಚೆನ್ನಾಗಿದೆ, ದವ್ವ ನಿಂತರನೇ ಇದೆ. ಆಶೀರ್ವಾದ ಮಾಡಿ ಅಂಕಲ್. ಮತ್ತೆ ಯಾರು ನೀನು? ನಾನು ವಿಜಯ್ ಅಂಕಲ್. ಯಾವ ವಿಜಯ್? ಏನ್ ಬೇಕು ನಿಂಗೆ? ನಿಮ್ ಫ್ರೆಂಡ್ಶಿಪ್. ನಾನು ಕೆಂಪ್ಗಿರೋರ್ ನಂಬಲ್ಲ. ಅಂಕಲ್, ನಾ ಏರಿಯಾ ಹೊಸದಾಗಿ ಬಂದಿದ್ದೀನಿ. ಆ. ಇಲ್ಲಿ ಒಳ್ಳೆ ಮನ್ಸಿರೋ ವ್ಯಕ್ತಿ ಯಾರು ಅಂತ ಅಕ್ಕಪಕ್ಕದಲ್ಲಿ ವಿಚಾರಿಸಿದೆ. ಅವರೆಲ್ಲ ಕರ್ನಲ್ ಕೆಂಚಪ್ಪ ಅಂದ್ರು. ಅವ್ರು ತುಂಬಾ ಒಳ್ಳೆಯವರು, ಆದ್ರೆ ಸ್ವಲ್ಪ ದಡ್ರು ಅಂದ್ರು. ಮತ್ತಿನ್ನೇನ್ ಅಂಕಲ್, ಕಿವಿಗ್ ಮಿಷಿನ್, ಸೊಂಟಕ್ ಬೆಲ್ಟು. ಬುದ್ಧಿವಂತರು ಯಾರಾದ್ರೂ ಒಟ್ಟಿಗೆ ಇಷ್ಟೆಲ್ಲ ಪೆಟ್ ಮಾಡ್ಕೊಂತಾರ? ಅದನ್ನ ನಾನಲ್ಲಪ್ಪ ಮಾಡ್ಕೊಂಡಿದ್ದು. ಮತ್ತಿನ್ಯಾರು? ಅದನ್ನ ಜ್ಞಾಪಿಸ್ಬೇಡ, ನನಗೆ ಮತ್ತೆ ಕಾರ್ಗಿಲ್ ವಾರ್ ಜ್ಞಾಪಕ ಆಗುತ್ತೆ. ನನ್ನ ರಕ್ತ ಕುದೀತದೆ. ಅಂಕಲ್, ನೀವೇನ್ ಟೆನ್ಷನ್ ತಗೊಂಬಿಡಿ, ನಾನ್ ಬಂದಿದ್ದೀನಲ್ಲ. ಏನ್ ಮಾಡ್ತಿದ್ಯಾ? ಅಂಕಲ್, ನಾನು ನಾಟಿ ಕಿಂಗ್ ಕಾಯಂಗಡಿ ಪಾಪಣ್ಣ ಅವ್ರ ಪಟ್ಟ ಶಿಷ್ಯ. ನಿಮ್ ಉಳ್ಕಿರೋ ಸೊಂಟನ ಒಂದೇ ನೆಟ್ಗೆಲ್ ಸರಿ ಮಾಡ್ಬಿಡ್ತೀನಿ. ಅಲ್ಲಿ ಇಟ್ಕೊಡಿ. ಹೆಂಗೆ ಹಿಂಗೆ 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 ಮಾಡಿ ಉಳ್ಕೆಲ್ಲ ಮಾಯ ಆಗ್ಬಿಡ್ತು. ನಿಮ್ ಬಾರಿ ಚಾಲಾಕಿದ್ಯಪ್ಪ. ಯಾರ ಮನೆಗೆ ಬಂದಿರೋದು ನೀನು? ಇಲ್ಲೇ ಎದುರುಗಡೆ ಸೀತಾಪತಿ ಅಂಕಲ್ ಮನೆಗೆ. ನನ್ನ ಜೀವನದ ಜೊತೆ ಆಟ ಆಡ್ತಿರೋ ಹಲಾಲ್ ಕುರನು ಅದೇ ಮನೇಲಿ ಇದ್ದಾನೆ. ಕೋಪ ಮಾಡ್ಕೋಬೇಡಿ ಅಂಕಲ್, ನಾನು ಅವನ ಜೊತೆನೆ ಇರೋದು. ನನಗೆ ಅವನ್ ಮುಖ ನೋಡ್ದಾಗ್ಲೇ ಗೊತ್ತಾಯ್ತು ಅವನೆಂತ ಕ್ರೂರಿ ಅಂತ. ನಿಮ್ಮಂತ ಹಿರಿಯರ ಜೊತೆ ಅವ್ನು ಹುಡುಗಾಟ ಆಡೋದು. ಶೂಟ್ ಮಾಡ್ಬಿಡಕ್ ಅವನ್ನ. ಈಗ ಹಿಂಗ್ ಮಾಡಿ ಅಂಕಲ್, ಹಿಂಗ್ ಮಾಡಿ. ಅಲ್ಲ ರೀ, ಮಸಾಜ್ ಅವ್ರು ತೋರಿಸ್ತೀನಿ ಅಂತ ಹೇಳೇ ಇರ್ಲಿಲ್ಲ. ಮಸಾಜ್ ಮಾಡೋಣ ಅಲ್ಲ ಕಣೆ, ಕಾಯಂಗಡಿ ಪಾಪಣ್ಣ ಶಿಷ್ಯ. ಸೀತಾಪತಿ ಮನೆಗೆ ಬಾಡಿಗೆ ಬಂದಿದ್ದಾನೆ ವಿಜಯ್ ಅಂತ. ಫಸ್ಟ್ ಕ್ಲಾಸ್ ಹುಡುಗ ಕಣೆ. ಹೌದಂಟಿ. ಈ ಎಕ್ಸರ್ಸೈಸ್ ಮಾಡಕ್ಕೆ 4 ಗೋಡೆ ಮಧ್ಯ ಮಜಾ ಬರಲ್ಲ. ಟೆರೆಸ್ ಗಾರ್ಡನ್ ಆ ತರದ್ದು ಇದೆಯಲ್ಲಪ್ಪ, ಮೇಲ್ಗಡೆ ಹೋಗೋ. ಹೋಗ್ಬೋದಾ? ಹೋಗು ಹೋಗು. ಥ್ಯಾಂಕ್ ಯು. ಎಲ್ಲ ಮನಸ್ಸಾರೆ ಗ್ಯಾಂಗ್. ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಕಣೆ. ಚಿಕ್ಕ ವಯಸ್ಸಿಗೆ ಸೊಂಟದ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾನೆ. ಹೌದೌದು, ಸುಸ್ತಾಗಿದ್ದಾರೆ, ಜ್ಯೂಸ್ ತಗೋ. ಮೇಲೂ ಬಂದ್ಬಿಟ್ನಲ್ಲ. ನೋಡು ಅವ್ನ ಆಟನ. ಗುರು, ಈಗ್ಲೂ ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಾನೆ ಇದೆ. ಸೆನ್ಸ್ಗೆ Hi, I am Vijay. A beautiful flower for a beautiful lady. ಗುರು, ನಿನ್ನ ಲವ್ ಸ್ಟೋರಿ ಈ ಕಿಟಕಿಯಿಂದ ಶುರುವಾಗಿ ಕರ್ನಲ್ ಸೊಂಟದಲ್ಲಿ ಎಂಡ್ ಆಯ್ತು. ಆದ್ರೆ ಅವಂದು ಇದೇ ಕಿಟಕಿಯಿಂದ ಶುರುವಾಗಿ ಫಸ್ಟ್ ನೈಟ್ ರೂಮ್ ಅಲ್ಲಿ ಎಂಡ್ ಆಗ್ಬೋದು ಅನ್ನಿಸ್ತಾ ಇದೆ. ಇದನ್ನು ನಿನ್ನ ಸಿಕ್ಸ್ತ್ ಸೆನ್ಸ್ ಅಲ್ಲ, ಸೆಲ್ಫ್ ಸೆನ್ಸ್. क्या सीन है. ಏನ್ ನೋಡ್ತಾ ಇದ್ಯಾ? ಕರ್ನಲ್ ನೋಡ್ತಾ ಇದೀನಿ. ತಗೋ, ನೀನು ನೋಡು. ಅದು ಅನುಷ. ಕರ್ನಲ್ಲೇ ಅದು. ಕರೆಕ್ಟ್ ಆಗಿ ನೋಡು. ಕರೆಕ್ಟ್ ನೋಡು. ಏನದು? ನೀರು. ನಿಜವಾಗ್ಲೂ ದೇವ್ರಣೆ. ಸ್ಮೆಲ್ ನೋಡು. ಯಪ್ಪ, ಗಬ್ಬು ವಾಸನೆ. ಹೌದಾ? ಇದಂತೂ ಖಂಡಿತ ನೀರಲ್ಲ. ನಿಂಗ್ ಮೊದ್ಲು ಹೇಳಿದೀನಿ ಇದೆಲ್ಲ ನಡೆಯಲ್ಲ ಅಂತ. ತುಂಬಾ ಅತಿ ಆಗೋಯ್ತು ನಿಂದು. ಮೊದ್ಲು ಓನರ್ ಹೇಳ್ತೀನಿ, ಆಮೇಲೆ ಮಾತಾಡ್ತೀನಿ. ಡಾರ್ಲಿಂಗ್ ಡಾರ್ಲಿಂಗ್, ಇದೊಂದ್ಸತಿ ಇನ್ಯಾವತ್ತೂ ಕುಡಿಯಲ್ಲ. ನಿಜವಾಗ್ಲೂ ನೀನ್ ಹಾಕಿರೋ ಆ ದೇವ್ರಗಳ ಮೇಲೆ ಇದು ಯಾರು ಅನ್ಸಿದ್ವಿ ಈ ಫೋಟೋಗಳನ್ನ? ನಾನೇ. ಏಕೆ? ನನ್ ಗೋಡೆ ಮೇಲೆ ನಿನ್ ದೇವ್ರಗಳ ಫೋಟೋ, ನಿನ್ ಗೋಡೆ ಮೇಲೆ ನನ್ ದೇವತೆಗಳು. ಕೋಪ ಬರ್ತಾ ಇದೆಯಾ? ಏಯ್, ಒಳಗೊಳಗೆ ಕೋಪ ಬರ್ತಾ ಇದೆ ತಾನೇ? ಇಲ್ಲ. ನನಗೆ ಗುದ್ದಬೇಕು, ಹೊಡಿಬೇಕು, ಬೈಬೇಕು ಅನ್ಸ್ತಾ ಇದೆಯಾ?
ಆದ್ರೂ ಒಳಗೊಳಗೆ ಕಂಟ್ರೋಲ್ ಮಾಡ್ಕೊಂತ ಇದೆಯಾ ತಾನೆ? ಏನು ಇಲ್ಲ, ಕೂಲ್ ಆಗಿರಕ್ ಟ್ರೈ ಮಾಡ್ತಾ ಇದೆಯಲ್ಲ. ನನ್ನ ಕೋಪ ಬರ್ತಲ್ಲ. ಮುಖ ಯಾಕೆ ಹಂಗಿದೆ ಮತ್ತೆ? ಆ? ನನ್ ಮುಖ ಇರೋದೇ ಹಾಗೆ. ಏ ಕಳ್ಳ, ಸುಳ್ಳ. ಏನ್ರಪ್ಪ ಅಲ್ರಯ್ಯ? ಅಯ್ಯೋ ದಿನೇ ಇವ್ರದ್ದು ಜಾಸ್ತಿ ಆಗ್ಬಿಟ್ಟಿದೆ. ಬಾಗಿಲು ಹಾಕೊಳ್ಳದೆ ಶುರು ಮಾಡ್ಬಿಟ್ಟಿದಾರಲ್ಲ. ಈ ವಿಷಯ ಹೇಳಿದ್ರೆ ಜನ ನನ್ನ ಆಡ್ಕೊಂಡು ನಗ್ತಾರೆ. ಹೇಳದೆ ಹೋದ್ರೆ ಇದಕ್ಕೆಲ್ಲ ನಾನೇ ಕಾರಣ ಅಂತ ನನ್ನ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಏನ್ ಮಾಡ್ಲಿ? ಈ ವಿಷಯನ ನನ್ನ ಹೆಂಡತಿದ್ರೆ ಹೇಳ್ಬಿಡ್ತೀನಿ. ಆಯ್ತಲ್ಲ. ವಿಜಯ್, ನನ್ ಸೊಂಟ ರೆಡಿ ಮಾಡ್ಬಿಟ್ಟೆ. ಹೆಂಗಾದ್ರೂ ಮಾಡಿ ನನ್ ಕಿವಿ ರೆಡಿ ಮಾಡಿ ಪುಣ್ಯ ಕಟ್ಕೊಳಪ್ಪ. ಅದ್ ಯಾವ ದೊಡ್ಡ ವಿಷಯ ಬಿಡಿ ಅಂಕಲ್. ನಾನ್ ಟ್ರೀಟ್ಮೆಂಟ್ ಆಲ್ರೆಡಿ ಸ್ಟಾರ್ಟ್ ಮಾಡಿದೀನಿ. ಹೌದು, ಅನು ಎಲ್ಲಿ? ನಾನು ಟೀ ತಗೊಳ್ಳಿ. ಸುಧಾ, ನೋಡಿದ್ಯಾ, ಇಬ್ರು ಒಂದೇ ರೂಮಲ್ಲಿ ವಾಸ ಮಾಡ್ತೀವಿ. ಎಷ್ಟೊಂದು ವ್ಯತ್ಯಾಸ. ಅವನು ನನ್ನ ಇಡೀ ಬಾಡಿನ ಡ್ಯಾಮೇಜ್ ಮಾಡ್ತಾನೆ. ಇವನ್ ಎಲ್ಲಾ ಕೆಲ್ಸ ಕಾರ್ಯ ಬಿಟ್ಟು ರೆಡಿ ಮಾಡಕ್ ಬರ್ತಾನೆ. ಥ್ಯಾಂಕ್ ಯು ಮೈ ಬಾಯ್, ಥ್ಯಾಂಕ್ ಯು. ತುಂಬಾ ಒಳ್ಳೆ ಹುಡುಗ. ಅಯ್ಯೋ, ಕರ್ನಲ್ ಕೊಟ್ಟಿದ್ದೆ. ನಮ್ ಟಾಮಿ ಬುಗುಳ್ತಾ ಇದ್ದಾನೆ ಅಂದ್ರೆ ಅಜಯ್ ಇಲ್ಲೆಲ್ಲೋ ಇರ್ತಾನೆ. ಅಂಕಲ್, ನಿಮ್ ನಾಯಿಗೆ ಮೆಮರಿ ಪವರ್ ಜಾಸ್ತಿ ಇದೆ. ಅದಕ್ಕೆ ಅವನು ನೆನ್ಸ್ಕೊಂಡ್ ಹೊಗಳ್ತಾ ಇರ್ಬೇಕು. ನನ್ನ ಮಗನೇ, ಓ ಜನರಲ್ಲಿ ಇದೇ ತರ ಆಟ ಆಡೋದಕ್ಕೆ ನಾಯಿ ಆಗಿ ಹುಟ್ಟಿದ್ಯಾ. ಈಗ್ಲಾದ್ರು ಒಳ್ಳೆ ಬದಿ ಕಲ್ತ್ಕೊಳ್ಳೋ. ಅನುಷ ಎಲ್ಲಿ? ಅನು ಡ್ಯಾಡಿ, ನನ್ಗೆ ಇವತ್ತು ತುಂಬಾ ಖುಷಿ ಆಗ್ತದೆ ಗೊತ್ತಾ? ಯಾಕೆ ಮಗಳೇ? ಈ ವರ್ಷದ ಇಂಟರ್ಸ್ಟೇಟ್ ಫ್ಯಾಷನ್ ಡಿಸೈನಿಂಗ್ ಕಾಂಪಿಟಿಷನ್ಗೆ ನನ್ ಡಿಸೈನ್ಸ್ ಕಳ್ಸಿದೆ. ಅದು ಸೆಲೆಕ್ಟ್ ಆಗಿದೆ. ಸೊ ನಾನು ಈ ವರ್ಷ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್. ಎಷ್ಟಾಗಿ ನಿನ್ ಕರ್ನಲ್ ಕೆಂಚಪ್ಪನ್ ಮಗಳಲ್ವೇ? ಕಂಗ್ರಾಟ್ಸ್ ಅನು. ಡ್ಯಾಡಿ, ಕಾಂಪಿಟಿಷನ್ಗೆ ಎಂಟ್ರಿ ಫೀಸ್ ಕಟ್ಬೇಕು. 2 ದಿನ ಇರೋದು. ನಂಗ್ 1 ಲಕ್ಷ ದುಡ್ಡು ಬೇಕು ಡ್ಯಾಡಿ. 1 ಲಕ್ಷ? ಈ ತರ ಕಾಸ್ಟ್ಲಿ ಕಾಂಪಿಟೇಷನ್ ನಮ್ಮಂತರಗಲ್ಲ. ಕ್ಯಾನ್ಸಲ್. ಅಯ್ಯೋ ಕಂಜೂಸ್ ನನ್ ಮಗನೇ, ಕೊಡೋ. ಮದುವೆ ಆದ ತಕ್ಷಣ ಪೈಸೆ ಲೆಕ್ಕ ಬಿಸಾಕ್ತೀನಿ ನಿನ್ ಮುಖದ ಮೇಲೆ. ಪ್ಲೀಸ್ ಡ್ಯಾಡಿ, ಹಾಗ್ ಮಾಡ್ಬೇಡಿ. ಇದು ನನ್ ಕೆರಿಯರ್ಗೆ ತುಂಬಾ ಇಂಪಾರ್ಟೆಂಟ್ ಕಾಂಪಿಟೇಷನ್. ಇಂತ ಅವಕಾಶ ಪದೇ ಪದೇ ಸಿಗಲ್ಲ. ದುಡ್ಡು ಕೊಟ್ಬಿಡಿ ಅಂಕಲ್. ಕೊಡೋದಕ್ಕೆ ದುಡ್ಡು ಬೇಡವಾ ವಿಜಯ್? ನಾನೇನ್ ಕುಬೇರನ? ರಿಟೈರ್ಡ್ ಮಿಲಿಟರಿ ಆಫೀಸರ್. ನನ್ನ ಪೆನ್ಷನ್ ದುಡ್ಡಲ್ಲಿ ಮನೆ ನಡೆಸ್ತಾ ಇದ್ದೀನಿ. 1 ಲಕ್ಷ? ನೋ 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 ನೋ. ಸ್ವಾರ್ಥಿ. ಅನು ಅಂಕಲ್, ಅವಳಿಗೆ ಪಾಪ ತುಂಬಾ ಬೇಜಾರ್ ಮಾಡ್ಬಿಟ್ರಿ. ವಿಜಯ್, ಈ ತಿಂಗಳು ಖರ್ಚು ಜಾಸ್ತಿ. ಈ ಇಯರ್ ಮಿಷನ್ಗೆ 12,000 ರೂಪಾಯಿ, ಸೊಂಟದ ಬೆಲ್ಟ್ಗೆ 4,000 ರೂಪಾಯಿ, ಡಾಕ್ಟರ್ಗೆ 8,000 ರೂಪಾಯಿ. ಅಷ್ಟೊಂದು ದುಡ್ಡು ನಾನು ಎಲ್ಲಿಂದ ತರಲಿ? ಸಾರಿ. ಎಲ್ಲ ಹಳೆ ಮಿಲ್ಟ್ರಿ ಡ್ರಾಮಾ ಮಾಡ್ತೀಯಾ? ಹಿಂಗೆ ಆಡ್ತಾ ಇರೋ. ಇನ್ನು ಕಣ್ಣು, ಕಿಡ್ನಿ, ಗಂಟ್ಲು ಎಲ್ಲ ಬ್ಯಾಲೆನ್ಸ್ ಇದೆ. ಅದನ್ನು ಪಂಚರ್ ಮಾಡ್ಬಿಡ್ತೀನಿ. ಅನ್ನು ಬೇಕಾಗಿರೋ ದುಡ್ಡು ಹೆಂಗಾರೆ ಮಾಡೋದು? ಹಲೋ, ಯಾರು? ಅಜ್ಜಿ, ನಾನು. ಮೊಮ್ಮಗನೇ, ಚೆನ್ನಾಗಿದ್ದೇನಪ್ಪ? ನಾನ್ ಚೆನ್ನಾಗಿದ್ದೇನೆ ಅಜ್ಜಿ. ಆದ್ರೆ ಅವಳು ಚೆನ್ನಾಗಿರೋಕೆ ಅವ್ರ ಅಪ್ಪನೇ ಬಿಡ್ತಾ ಇಲ್ಲ. ಯಾರವನು? ಇನ್ಯಾರಜ್ಜಿ? ಆ ಮಾಜಿ ಮಿಲ್ಟ್ರಿ. ಅವನು ಹೋಟೆಲ್ ಹುಟ್ಟ ಮಗಳೇ ಅಲ್ಲ ಅವಳು. ಅಪ್ಸರನ್ ತಗೊಂಡೋಗಿ ಆ ಅಬ್ಬಿಪುರಿ ಹೋಟೆಲ್ ಹುಟ್ಟಿಸಿದ ದೇವ್ರು. ನೀನ್ ಕಳಿಸಿದ್ದೆಲ್ಲ ಫೋಟೋ. ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಕಣ. ಏನಾಯ್ತು ಅವಳಿಗೆ? ಅವಳಿಗೆ ಇವಾಗ ಅರ್ಜೆಂಟ್ ಆಗಿ 1 ಲಕ್ಷ ರೂಪಾಯಿ ದುಡ್ಡು ಬೇಕು. ಅವಳಿಗೆ ಅದ್ ಸಿಕ್ಕಿದ್ರೆ ಅವಳು ಕಾಂಪಿಟೇಷನ್ ಹೋಗಿ ದೊಡ್ಡ ಹೆಸರು ಮಾಡ್ಬೋದು. ಆ ದುಡ್ಡು ನಾನ್ ಕೊಟ್ರೆ ನನ್ ಮೇಲೆ ಗೌರವ ಹುಟ್ಟಿ ಅದ್ ಪ್ರೀತಿಯಾಗಿ ನಾವಿಬ್ರು ಮದ್ವೆ ಆಗ್ಬೋದು ಅಜ್ಜಿ. ನನ್ನ ಮೊಮ್ಮಗ ಆಸೆ ಪಟ್ಟಿರೋ ಹುಡುಗಿಗೋಸ್ಕರ ನನ್ನ ಮಗನ ಆಸ್ತಿ ಎಲ್ಲ ಕರಗೋದ್ರು ನಾನ್ ಚಿಂತೆ ಮಾಡೋದಿಲ್ಲ. ನಾಳೆ ಬೆಳಗ್ಗೆ ಆ ಹಣ ನಿನ್ ಕೈನಲ್ಲಿ ಇರುತ್ತೆ. ಯೋಚನೆ ಮಾಡ್ಬೇಡ ಮೊಮ್ಮಗನೇ. ಆಹಾ ಮೈ ಡಿಯರ್ ಅಜ್ಜಿ, ಐ ಲವ್ ಯು. ಏನ್ ನಾಯಿ ಮುಂಡಿದೆ? ಅದೇನ್ ಬಿಸ್ಕೆಟಾ? ಮೂಸ್ಬೇಡ, ಆ ಕಡೆ. ಟಾಮಿ, ಏನಿದು? ಫಾರ್ ಅ ಸ್ಪೆಷಲ್ ಫ್ರೆಂಡ್. ಯಾರು ಕಳ್ಸಿರ್ಬೋದು? ಯಾರು ಕಾಣ್ತಿಲ್ವಲ್ಲ.
ಗೊತ್ತು ಫ್ಯಾಷನ್ ಡಿಸೈನರ್ ಆಗ್ಬೇಕು ಅನ್ನೋದು ನಿನ್ ದೊಡ್ಡ ಕನಸು ಅಂತ. ಆದ್ರೆ ನಿಮ್ಮಪ್ಪ ಅದಕ್ಕೆ ಕಲ್ಲು ಹಾಕ್ತಾ ಇದ್ದಾರೆ. ಸೊ ಈ ಹಣ ಕಳಿಸಿದೀನಿ. ಇದನ್ ಸಹಾಯ ಅನ್ಕೋಬೇಡ, ಫ್ರೆಂಡ್ ಕೊಡ್ತಿರೋ ಗಿಫ್ಟ್ ಅಂತ ತಿಳ್ಕೊ. ಒಂದ್ ವೇಳೆ ಈ ಕಾಂಪಿಟೇಷನ್ ಅಲ್ಲಿ ನೀನ್ ಗೆದ್ಬಿಟ್ರೆ ನಿನಗೆಷ್ಟು ಖುಷಿ ಆಗುತ್ತೋ ಅದಕ್ಕಿಂತ 2 ಖುಷಿ ನನಗಾಗತ್ತೆ. ಈ ಹಣ ನೀನ್ ವಾಪಸ್ ಕೊಡೋ ಅಗತ್ಯ ಇಲ್ಲ. ಒಂದೇ ಒಂದ್ ಥ್ಯಾಂಕ್ಸ್ ಕೂಡ ಬೇಡ. ಜಸ್ಟ್ ನೀನ್ ವಿನ್ ಆದ್ರೆ ಅಷ್ಟೇ ಸಾಕು. ಐ ಆಲ್ವೇಸ್ ಬಿ ವಿತ್ ಯು. ನಿನ್ ಹಿತೈಷಿ. ಥ್ಯಾಂಕ್ ಯು ಗಾಡ್. ನೀನೆಂದರೆ ನನ್ನೊಳಗೆ ಏನು. ಅಂಕಲ್ ಅಜಯ್ ಇದ್ದಾರಾ? ವಿಜಯ್, ವಿಜಯ್, ಅನು? ನೀನ್ ಇಷ್ಟು ಚೆನ್ನಾಗಿ ಗಿಟಾರ್ ನುಡಿಸ್ತೀಯ ಅಂತ ನನಗೆ ಹೇಳೇ ಇರ್ಲಿಲ್ಲ. ಯಾಕೆ ನಾಚ್ಕೋತಾ ಇದ್ಯಾ? ಐ ಆಮ್ ಸೋ ಇಂಪ್ರೆಸ್ಡ್. ಅನು, ನಾನ್ ಗಿಟಾರ್ ಕಲ್ತಿದ್ದು ಇವತ್ತಿಗೆ ಸಾರ್ಥಕ ಆಯ್ತು ಅನ್ಕೊಂತೀನಿ. ಯಾಕೆ? ಅದೇ ನೀವು ನಾನ್ ಗಿಟಾರ್ ಚೆನ್ನಾಗಿ ನುಡಿಸ್ತೀನಿ ಅಂತ ಕಾಂಪ್ಲಿಮೆಂಟ್ ಕೊಟ್ರಲ್ಲ, ಅದಕ್ಕೆ. ಹೌ ಸ್ವೀಟ್. ಇದನ್ ತಗೊಳ್ಳಿ. ಯಾವ ಖುಷಿಗೆ? ನಾನ್ ಮೊನ್ನೆ ಹೇಳಿದ್ನಲ್ಲ, ಈ ವರ್ಷ ಫ್ಯಾಷನ್ ಡಿಸೈನಿಂಗ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ. ಹಾ, ಅದಕ್ಕೆ ನಾನು ಇವತ್ತು ಎಂಟ್ರಿ ಫೀ ಪೇ ಮಾಡಿದೆ. ರಿಯಲಿ? ಹಾ. ಕಂಗ್ರಾಟ್ಸ್. ನಾನು 2 ತಗೋತೀನಿ. ಯಾಕೆ? ಒಂದು ನನಗೆ, ಇನ್ನೊಂದು ನಮ್ ದೇವ್ರಿಗೆ. ಓಕೆ. ಥ್ಯಾಂಕ್ ಯು. ವಿಜಯ್, ಹಾ, ಏನಿದೆಲ್ಲ? ನಾನಲ್ಲ, ಅವನು. ಮನುಷ್ಯ ನೀನು, ನಿನ್ ಮುಂದೆ ಗಿಟಾರ್ ಬರ ಕೇಳು. ಕೊಡಲಿ. ಯಾರು ಬುದ್ಧಿ ಕಲ್ಸಿದ್ದೆ? ಬುದ್ಧಿ? ಮೈ ಡ್ಯಾಡ್, ಈಸ್ ಅ ಬಿಗ್ ಬಿಸ್ನೆಸ್ ಮ್ಯಾನ್ ಇನ್ ಮ್ಯಾಂಗ್ಳೂರ್. ಬಿಸ್ನೆಸ್ ಮ್ಯಾನ್ ಆದ್ರೆ ಬಿಸ್ನೆಸ್ ಬಗ್ಗೆ ಮಾತಾಡು. ಗಿಟಾರ್ ಬಗ್ಗೆ ಯಾಕೆ ಮಾತಾಡ್ತೀಯ? ನಾನ್ ನುಡ್ಸಿದ್ ಗಿಟಾರ್ ಅಂತ ಯಾಕೆ ಹೇಳ್ದೆ ಅವಳಿಗೆ? ಅಯ್ಯ, ನಾನೆಲ್ಲ ಹೇಳ್ದೆ? ಅವಳಷ್ಟು ಅವಳೆ ತಿಳ್ಕೊಂಡ್ರೆ ನಾನೇನ್ ಮಾಡ್ಲಿ? ನಿನ್ ನಾಲ್ಗೆಗೆ ದಾರ ಕಟ್ಕೊಂಡಿದ್ದ? ನಿಜ ಮಾಡಕ್ ಏನಾಗಿತ್ತು ನಿನಗೆ? ನಂಗೇನ್ ಹುಚ್ಚನಾಗಿ ಕಚ್ಚಿದ್ಯಾ? ಅಂತ ಬ್ಯೂಟಿಫುಲ್ ಹುಡುಗಿ ಅವಳಾಗ ಇಂಪ್ರೆಸ್ ಆಗಿರ್ಬೇಕಾರೆ ನುಡ್ಸಿದ್ ನಾನಲ್ಲ, ಗ್ರೇಟ್ ಅಜಯ್ ಅನ್ಬೇಕಾ? ಅವನು ನನ್ ಮೇಲೆ ಫುಲ್ ಇಂಪ್ರೆಸ್. ಅಷ್ಟೇ ಅಲ್ಲ, ಈ ನಿಮ್ ದೇವತೆಗಳ ಫೋಟೋ ನೋಡ್ಬಿಟ್ಟು ಅವನು ಏನಂದ್ಲು ಗೊತ್ತಾ? ನಮ್ ಬೌಂಡ್ರಿ ಬಂದ್ಬಿಟ್ಟಿದೀರಾ? ನಮ್ಮನೆಗೆ ಯಾರೇ ಕೋಪದಿಂದ ಬಂದ್ರು ಅವ್ರಿಗೆ ಮುತ್ ಕೊಟ್ಟೆ ವೆಲ್ಕಮ್ ಮಾಡೋದು. ದೂರ ನಿಂತ್ಕೋ. ಶಾಸ್ತ್ರ ಸರಿಯಾಗಿ ಹೇಳಿದ್ದ, ನನ್ ಜಾತಿಗೆ ಶನಿ ಎಂಟ್ರಾಗತ್ತೆ ಅಂತ. ನೀ ನನ್ ಪಾಲನ್ ಶನಿ. ನನ್ನ ದೂರ ಇರು. ಕೂಲ್ ಮ್ಯಾನ್. ಜನುಮ ಜನುಮದ ಅನು ಬಂದೆ. ಏಯ್, ನನ್ನ ಕೋಪ ಕಂಟ್ರೋಲ್ ಮಾಡ್ಕೊಂಡಿರೋದಕ್ಕೆ ಬಚಾವಾಗಿದ್ಯಾ ಮಗನ? ಎಲ್ಲರೂ ಸೀಳಾಗ್ಬಿಟ್ಟಿದೆ ನಿನ್ನ. ಮರ್ಯಾದಿಂದ ಬೈಲಕ್ಕೆ ಬೆಸಾಕೋ, ಇಲ್ಲ ಕರಣ್ ಹೇಳ್ತೀನಿ ಅಷ್ಟೇ. ಹೇಳ್ಕೋವಾಗಲ್ಲ. ಹಾ, ಮತ್ತೆ ಕುಡಿತಾ ಇದ್ಯಾ? ಈ ಸಲ ಓನರ್ಗೆ ಹೇಳ ಹೇಳ್ತೀನಿ. ಅವ್ರ ಅಪ್ಪನಿಗೆ ಹೇಳ್ಕೊ ಹೋಗು. ಸೀತಾಪತಿ ಅಂಕಲ್, ಸೀತಾಪತಿ ಅವ್ರೆ. ಯಾವ ಕೂಗಾಡ್ತಾರೆ ಅವನು? ಯಾವ ಕೂಗಾಡ್ತೀರ ಅವನು? ಅಂಕಲ್, ಏನ್ ಅಂಕಲ್ ನೀವು ಸವಾಸದ ಸನ್ಯಾಸ ಕೆಟ್ಟ ನಂಗೆ ನೀವು ಅವ್ರ ಜೊತೆ ಸೇರ್ಕೊಂಡು? ಏ, ಯಾವ ಸನ್ಯಾಸಿ? ನನಗೇನು ಮದುವೆ ಆಗಿಲ್ಲ, ಅದಕ್ಕೆ ನಾನು ಹೆಂಗೋ 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 ಹೆಂಗಲ್ಲ ಕುಡ್ಬಿಟ್ಟು ಹೆಂಗೆಂಗೋ ಆಡ್ತಾ ಇದ್ರ. ನಿಮ್ಮ ಹತ್ರ ಮಾತಾಡಕ್ಕಾಗಲ್ಲ, ಬೆಳಗ್ಗೆ ಮಾತಾಡ್ತೀನಿ ಬಿಡಿ. ಬಾರ ಇಲ್ಲಿ ಪಿಚ್ಚಿ ಹುಡುಕ್ಬಿಡ್ತೀನಿ ನೋಡು. ಏನೋ ಬೆಳಗ್ಗೆ ಮಾತಾಡ್ತೀಯ, ಈಗಲೇ ಮಾತಾಡು. ನಾನೇನಪ್ಪ ಅರ್ಥ ಮಾಡ್ಕೊಳಲ್ಲ, ಮಾತಾಡು. ಚಿಕ್ಕ ಹುಡುಗ ಏನ್ ಮಾತು? ಇನ್ನೊಂದು ಪೆಗ್ ಹಾಕ್ಬಿಟ್ಟಲ್ಲಿ ಬಂಗಾರ ಪುಟ್ಟ ನೋಡ ನೋಡ. ಟೆನೆಂಟ್ ಅಂದ್ರೆ ಈಗಿರ್ಬೇಕಣ, ಈಗಿರ್ಬೇಕು. ನೀನು ಇದೆಯಾ ನೀನ್ ಯೋಜನೆಗೆ? ಅಲ್ಲಪ್ಪ, ಒಂದ್ ದಿವಸ ಒಂದ್ ಕಪ್ ಟೀ ಬೇಡ, ಒಂದ್ ಗ್ಲಾಸ್ ನೀರಾದ್ರೂ ಕೊಟ್ಟಿದ್ದೀನ ನಿನ್ನ.
ನಮ್ ನೆಕ್ಸ್ಟ್ ಪ್ರೋಗ್ರಾಮ್ ಏನು? ಮುಂಬೈ ಮೀರಾ ಮುಂಬೈ ಮೀರಾ. ಮುಂಬೈ ಮೀರಾ. ಕಳ್ಳ ಕಳ್ಳ. ಮುಂಬೈ ಮೀರಾ. ನಡಿ ಹೋಗೋಣ. ಬಿಡ. ಅಲ್ಲಿಗೆಲ್ಲ ಹೋಗ್ಬೇಡಿ ಅಂಕಲ್. ಒಳ್ಳೆಯವರು ಹೋಗೋ ಜಾಗ ಅಲ್ಲ ಅಂಕಲ್ ಅದು. ನಿಮ್ಮಂತವ್ರ ಹತ್ರ ತಪ್ಪಾಗತ್ತ ಅಂಕಲ್. ಬಾರೆ ಇಲ್ಲಿ. ಯಾಕೆ ಹೋಗ್ಬಾರ್ದು? ಹೋಗದೆ ಇದ್ರೆ ತಪ್ಪಾಗತ್ತೆ. ಏಯ್ ದಾರಿ ಬೇಡ, ಇಲ್ಲರೆ ನಿನ್ನ ಕಚ್ಚಿ ಬಿಡ್ತೀನಿ. ಹೋಗೋಣ ವೆಜ್ಜುಟಲ್ಲಿ. ಕಜಿರಾರೆ 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 ಅರೆ ಕಜ್ಬಾರೆ ಕಜ್ಬಾರೆ. ನೋಡಿ ಅಂಕಲ್, ನಾವಿಲ್ಲಿ ಡೀಲಿಂಗ್ ಹೋಗ್ತಾ ಇದೀವಿ, ಅಲ್ಲಿ ಕ್ಲೀನಿಂಗ್ ಮಾಡ್ಬೇಕಂತೆ. ವಿಜುಟಲ್ಲಿ ಬಿಲ್ಡಿಂಗ್ ಓನರ್ ನಾನು. ಆ ಕೇಳಿ ಮಾತೇನ್ ಕೇಳ್ತೇನೆ. ನಡಿ. ಎಲ್ಲ ತೆಗೆದು ಆಚೆ ಬಿಸಾಕ್ತೀನಿ. ಬಿಸಾಕ ಹೋಗಲ್ಲೇ. ಏನಾಯ್ತು ಕರ್ನಲ್ಗೆ? ಅಜಯ್ ಕರ್ನಲ್ ಅಂಕಲ್ ಮೇಲೆ ಬಾಟ್ಲಿ ಎಸ್ಬಿಟ್ಟ. ಯಾಕಂತೆ ವಿಜಯ್, ಏನಾದ್ರೂ ಏಟಾಯ್ತಾ? ಪಾಪ ಕರ್ನಲ್ ಅಂಕಲ್ ತಲೆ ಒಡೆದೋಗ್ಬಿಟ್ಟಿದೆ ಆಂಟಿ. ಪಾಪ. ಕರ್ನಲ್ ಅಂಕಲ್. ಅಯ್ಯೋ ಅನುಷಾ, ಸಾರಿ ಅನುಷಾ. ಇವ್ರು ಯಾಕೆ ಬಂದ? ತಾನೇ ಗೊತ್ತಿಲ್ಲ ಗುರು. Good evening, ladies and gentlemen. I hope you have all enjoyed the sensational show that we had tonight. Cool, man, It gives cool. me great pleasure to announce the winner for tonight. The one to take away the award for tonight is Miss Anusha from Bangalore. ಥ್ಯಾಂಕ್ ಯು. ಹೆಂಗೆ ನಮ್ಮನು? ನಿಜವಾಗ್ಲೂ ಇವತ್ತು ಮರೆಯಕ್ಕಾಗ್ದಿರೋ ದಿನ. ನನ್ ಕನ್ಸೆಲ್ಲ ನನ್ಸಾಗಿರೋ ದಿನ. ನನ್ನ ಅಚೀವ್ಮೆಂಟ್ಗೆ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲೂ ಒಬ್ಬರನ್ನಂತೂ ನಾನ್ ಮರೆಯೋ ಹಾಗಿಲ್ಲ. ದೇವ್ರು ಕಣ್ಣು ಕಾಣಿಸಲ್ಲ, ಹಾಗೆ ಒಬ್ಬ ವ್ಯಕ್ತಿ ನನ್ ಕಣ್ಣು ಕಾಣಿಸ್ದೆ ಯಾರು ಅಂತ ಹೇಳ್ಕೊಳ್ದೆ ಅವಶ್ಯಕತೆ ಇದ್ದಾಗೆಲ್ಲ ನಂಗೆ ತುಂಬಾನೇ ಸಹಾಯ ಮಾಡಿದ್ದಾರೆ. ನನ್ನ ಅಚೀವ್ಮೆಂಟ್ಗೆ ಕಾರಣ ಆಗಿರೋ ಆ ವ್ಯಕ್ತಿ ಖಂಡಿತ ಇಲ್ಲೇ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ ನೀವು ಮಾಡಿರೋ ಸಹಾಯ ಚಿಕ್ಕದನ್ನಿಸ್ಬಹುದು, ಆದ್ರೆ ಅದ್ ನನ್ ಡ್ರೀಮ್. ಕಂಗ್ರಾಟ್ಸ್. ನೀವ್ ಎಲ್ಲೇ ಇದ್ರು ನಾನ್ ಒಂದೇ ಒಂದ್ಸಲ ಮೀಟ್ ಮಾಡಿ ನಾನ್ ಪರ್ಸನಲ್ ಆಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಪ್ಲೀಸ್. ಗ್ರೇಟ್ ಮಗ. ದೇವ್ರಿ, ನನ್ನ ನಂಬಿಕೆನ ನಿಜ ಮಾಡಪ್ಪ. ಮೈ ಗಾಡ್, ಇವನಾ? ಥ್ಯಾಂಕ್ಸ್ ದೇವ್ರೆ, ನಂಗೆ ನಿರಾಶೆ ಮಾಡಲಿಲ್ಲ. ನೀನ್ ಇಲ್ದಿದ್ರೆ ಖಂಡಿತ ನನ್ನ ಲೈಫ್ ಆಂಬಿಷನ್ನ ಅಚೀವ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ನೀನೇ ನನ್ನ ವೆಲ್ ವಿಷರ್ ಅಂತ ನಂಗೆ 100% ನಂಬಿಕೆ ಇತ್ತು. ಐ ಲವ್ ಯು ಅಜಯ್. ಐ ಲವ್ ಯು ವೆರಿ ಮಚ್. ಲವ್ ಯು ಟು. ಐ ಲವ್ ಯು ಟು. ನೀನ್ ಇಲ್ದಿದ್ರೆ ಖಂಡಿತ ನನ್ನ ಲೈಫ್ ಆಂಬಿಷನ್ನ ಅಚೀವ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ನೀನೇ ನನ್ನ ವೆಲ್ ವಿಷರ್ ಅಂತ ನಂಗೆ 100% ನಂಬಿಕೆ ಇತ್ತು. ಐ ಲವ್ ಯು ಅಜಯ್. ಐ ಲವ್ ಯು ವೆರಿ ಮಚ್. ಲವ್ ಯು ಟು. ಐ ಲವ್ ಯು ಟು. ದೇವ್ರೆ, ದೇವ್ರೆ, ಎಂತ ಸುಂದರವಾದ ಕನ್ಸ್ ಕಂಡಿದ್ದೀನಿ. ಆ ಕನ್ಸ್ ನನ್ಸಾಗೋಂಗ್ ಮಾಡಪ್ಪ. ನಿನಗೆ 101 ತೆಂಗಿನಕಾಯಿ ಹೊಡಿತೀನಿ.
ನೀನಾ? ಅಂದ್ರೆ ವೆಲ್ ವಿಶರ್ ನೀನೇನಾ? ನಾನಿಗ್ ಹೇಳಲೇಬಾರ್ದು ಅನ್ಕೊಂಡಿದ್ದೆ, ಆದ್ರೆ ನಂಗೆ ಅನ್ಸಿತ್ತು ನಿಂಗ್ ಒಂದಲ್ಲ ಒಂದ್ ದಿವಸ ಗೊತ್ತಾಗೇ ಆಗತ್ತೆ ಅಂತ. Thank God. ನೀನ್ ಇಲ್ದೇ ಇದ್ದಿದ್ರೆ ಖಂಡಿತ ನನ್ನ ಲೈಫ್ ಆಂಬಿಷನ್ ನ ಅಚೀವ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ವಿಜಯ್. ಇಟ್ಸ್ ಓಕೆ. ಬರ್ಲಿಲ್ಲ. ರೈಟ್, ಲೆಫ್ಟ್, ಅನು, ಈ ದೇವಸ್ಥಾನ ಸರಿ ಇಲ್ಲ. ಇಲ್ಲಿ ಕಳ್ಳರು, ಹೊಟ್ಟೆ ಕಿಚ್ಚಿನ ಜನ ಇದ್ದಾರೆ. ಹೌದಾ? ಬೇರೆ ಕಡೆ ಎಲ್ಲಾರು ಹೋಗೋಣ. ಸರಿ. ಅನು ಅಯ್ಯೋ ಏನಾಯ್ತ್ರಿ? ಆಕ್ಸಿಡೆಂಟ್ ಆಗೋಯ್ತು. ಹೌದಾ? ಯಾರ್ ಮಾಡಿದ್ದು? ಅಜಯ್ ಕಣ್ಣಾಲ್ಗೆ ಬೈಕಲ್ಲಿ ಗುದ್ಬಿಟ್ಟ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥ. ಪಾಪ ಕರ್ನಲ್ ಅಂಕಲ್, ಗುಜರಿಗೂ ಹಾಕಕ್ ಬರ್ದೇ ಇರೋ ಹಳೆ ಅಂಬಾಸಿಡರ್ ಕಾರ್ ತರ ಆಗ್ಬಿಟ್ಟಿದ್ದಾರೆ. ಅವ್ರ ಬಾಡಿ ಪಾರ್ಟ್ ಎಲ್ಲ ಡ್ಯಾಮೇಜ್ ಮಾಡ್ಬಂದು ಇಲ್ಲಿ ಗಿಟಾರ್ ಬಾರಿಸ್ತಾ ಇದ್ಯಾ? ನಿಂಗೆ ಯಾಕಷ್ಟೊಂದು ಕೋಪ? ಓ ಕೋಪ ಮಾಡ್ಕೋಬೇಡ ಡಾರ್ಲಿಂಗ್, ತಿಳಿದೇ ಕೇಳ್ತಾ ಇದೀನಿ. ಯಾಕೆ ಅವ್ರ ಬೆನ್ನಿಂದೆ ಬೇತಾಳ ತರ ಬಿದ್ದಿದ್ಯಾ? ಎಲ್ಲ ನಿನ್ನಿಂದಾನೆ. ನೀನ್ ನನ್ ಬೆನ್ನಿಂದ ಯಾಕೆ ಬಿದ್ದಿದ್ಯಾ? ವಾ, ಚೆನ್ನಾಗಿ ಹೇಳ್ದೆ ನೋಡಪ್ಪ. ನೀನ್ ಆ ಮುದ್ಕನ್ ಮೇಲೆ ಬೈಕ್ ಹಚ್ಚಕ್ಕೂ ನನ್ಗೂ ಏನ್ ಸಂಬಂಧ? ಅಷ್ಟೇ ಅಲ್ಲ, ಕರ್ನಲ್ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ರೆಡಿ ಇದ್ದ, ಅನೂನು ರೆಡಿ ಇದ್ಲು. ನಾನೇ ಹೋಗ್ಲಿ ಪಾಪ ಅಂತ ತಪ್ಪಿಸ್ದೆ. ಏಯ್ ನಿನ್ ಪಾಪ ಯಾವನ್ಗೋಬೇಕು ನೋಡು, ಇದನ್ ವಾರ್ನಿಂಗ್ ಅಂತ ತಿಳ್ಕೊ. ಇನ್ನೊಂದ್ ಸರ್ತಿ ನೀನೇನಾದ್ರೂ ಅನು ವಿಷಯಕ್ಕೆ ಬಂದ್ರೆ ಈ ಭೂಮಿ ಮೇಲೆ ಹುಟ್ಟಿದಕ್ಕೆ ನೀನ್ ಪಶ್ಚಾತ್ತಾಪ ಪಡ್ಬೇಕು. ಹಂಗ್ ಮಾಡಕ್ ಆ? ಏನ್ ಗುರು ನೀನು ಡಾನ್ ತರ ಮಾತಾಡ್ತಾ ಇದ್ಯಾ? ನಂಗೆ ತುಂಬಾ ಭಯ ಆಗ್ತಾ ಇದೆ, ಮೈಕೈ ಎಲ್ಲ ನಡುಗ್ತಾ ಇದೆ. ನಿನ್ನಿಂದ ಎಲ್ಲರೂ ತಪ್ಸ್ಕೊಂಡು ದೂರ ಓಡೋಗ್ಬಿಡ ಅನ್ಸ್ತಾ ಇದೆ. ನಮ್ ಲೈಫ್ ಅಲ್ಲಿ ಆತರ ಯಾವ ಸೀನು ಇಲ್ಲ ಬಾಸ್. ಅನು ನಮ್ ಎದುರುಗಡೆ ಮನೇಲಿ ಬೆಳೆದಿರೋ ಮಲ್ಗೋಬ ಮಾವಿನ ಹಣ್ಣು. ನೀನು ಕಲ್ಲು ಹೊಡಿ, ನಾನು ಕಲ್ಲು ಹೊಡಿತೀನಿ. ಗುರಿ ಯಾರ್ದು ಕರೆಕ್ಟ್ ಆಗಿರುತ್ತೋ ಅವ್ರಿಗೆ ಸಿಗ್ತಾಳೆ ಅನು. ಇದಕ್ಕೇನಂತ್ಯ? ನಿನ್ ಜನ್ಮಕ್ಕೆ ಹೆಣ್ಣನ್ನ ಹಣ್ಣು ಹೋಲಿಸ್ತಿಲ್ಲೋ? ನಿನಗ್ ಪ್ರೀತಿ ಪ್ರೇಮ ಗೊತ್ತೇನೋ? ಏ, ನನಗ್ ಬೇಕಾಗಿರೋ ಜಸ್ಟ್ ಅನು. ಬೈ ದ ವೇ, ಈ ಪ್ರೀತಿ ಪ್ರೇಮ ಅಂದ್ರಲ್ಲ, ಅವ್ರ ಅಡ್ರೆಸ್ ಕೊಡಿ ಬಾಸ್. ಈ ಡಿಂಪಲ್ ಸ್ಟಾರ್ ಸಿಂಪಲ್ ಆಗಿ ಟ್ರೈ ಮಾಡ್ತಾನೆ. ಅಂದ್ರೆ ಅನು ಜೊತೆ ಫ್ಲರ್ಟ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ಅಫ್ಕೋರ್ಸ್. ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಅನುಗೆ ಶೋಕಿಗೂ ಪ್ರೀತಿಗೂ ವ್ಯತ್ಯಾಸ ಚೆನ್ನಾಗ್ ಗೊತ್ತು. ಓಕೆ ಬಾಸ್, ನೋಡೇ ಬಿಡೋಣ. ಅನುಷಾ ಅನ್ನೋ ರಾಜ್ಕುಮಾರಿ ಸ್ವಯಂವರದಲ್ಲಿ ಮಾಲೆ ನಿನ್ ಕೊರಳಿಗೆ ಬೀಳುತ್ತೋ ಇಲ್ಲ ನನ್ ಕೊರಳಿಗೆ ಬೀಳುತ್ತೋ ಅಂತ. ನನ್ ಕೊರಳಿಗೆ ಬೀಳೋದು. ಚಾಲೆಂಜ್.